ಸೆರೆ. ಯಶವಂತ ಚಿತ್ತಾಲ. ಸೆರೆ ಕಥಾ ಸಾರಾಂಶ ಮತ್ತು ವಿಶ್ಲೇಷಣೆ. ಕಥೆಯ ನಾಯಕ ಬ್ರಹ್ಮಚಾರಿ ತನ್ನ ಮನೆಯಲ್ಲಿ ಪಿತೃಪಕ್ಷದ ಶ್ರಾದ್ದದ ಊಟ ಮುಗಿಸಿ ಮಲಗಿದ್ದನು. ಆಗ ಅವನ ತಾಯಿ ಮತ್ತು ಪುರೋಹಿತ ಭಟ್ಟರು ಅವನ ಮದುವೆಯ ಬಗ್ಗೆ ಮಾತನಾಡುತ್ತಾ, ಅವನಿಗೆ ವಯಸ್ಸಾಗುತ್ತಿರುವುದನ್ನು ಹಾಗೂ ವಂಶದ ಹೆಣ್ಣು ಮಕ್ಕಳ ಆಸೆಯನ್ನು ಕುರಿತು ಚರ್ಚಿಸುತ್ತಾರೆ. ಬ್ರಹ್ಮಚಾರಿ ಈ ಮದುವೆಯ ಒತ್ತಡದಿಂದ ತಪ್ಪಿಸಿಕೊಳ್ಳಲು, ಎಲ್ಲಿಗಾದರೂ ದೂರ ಹೋಗಬೇಕು ಎಂದುಕೊಂಡು ತಕ್ಷಣವೇ ತನ್ನ ಹಳೆ ಮನೆಯ ಹಿತ್ತಲ ಬಾಗಿಲು ರಿಪೇರಿ ಮಾಡುವ ನೆಪ ಹೂಡಿ ಹೊರಡುತ್ತಾನೆ. ದಾರಿಯಲ್ಲಿ ಹೊನ್ನಪ್ಪಾಚಾರಿಯ ಮನೆಗೆ ಹೋಗಿ ಗರಗಸವನ್ನು, ಏಕನಾಥ ಶೆಟ್ಟಿಯ ಅಂಗಡಿಯಿಂದ ಮೊಳೆಗಳನ್ನು ಪಡೆದು ಸಂಜೆಯ ಕತ್ತಲಲ್ಲಿ ಹಳೆ ಮನೆಯನ್ನು ತಲುಪುತ್ತಾನೆ. ಹಳೆ ಮನೆಯ ಹಿತ್ತಲಿಗೆ ಕಾಲಿಟ್ಟ ತಕ್ಷಣ ಶಂಕರರಾಯರ ಮನೆಯ ಕೆಲಸದ ಹುಡುಗಿ ನಕ್ಷತ್ರ ಚಿಹ್ನೆ ದೇವಿ ನಕ್ಷತ್ರ ಚಿಹ್ನೆ ಎದುರಾಗುತ್ತಾಳೆ. ಅವಳು ಮಾವಿನ ಮರದ ಜಿಗ್ಗುಗಳನ್ನು ಹೆಕ್ಕುತ್ತಿದ್ದಾಳು. ನಾಯಕನನ್ನು ಕಂಡು ಅವಳು, ಓ ಬ್ರಹ್ಮಚಾರಿ ಒಡೆಯರೆ ಎಂದು ತುಂಟತನದಿಂದ ನಗುತ್ತಾಳೆ. ಅವಳ ಸಡಿಲವಾದ ಉಡುಪು, ಬೆತ್ತಲೆ ಎದೆ ನಾಯಕನಲ್ಲಿ ತಳಮಳ ಉಂಟುಮಾಡುತ್ತದೆ. ಅವಳು ನಾಯಕನ ಸನಾತನ ಬೌದ್ಧಿಕ ಮತ್ತು ಧಾರ್ಮಿಕ ನಿಯಂತ್ರಣವನ್ನು ಕಣ್ಮಿಟುಕಿಸುವುದರೊಳಗೆ ಅಲುಗಾಡಿಸಿಬಿಡುತ್ತಾಳೆ. ನಾಯಕ ಅವಳ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಂಡು ಲಗುಬಗೆಯಿಂದ ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಳ್ಳುತ್ತಾನೆ. ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ನಾಯಕನಿಗೆ ಮನೆಯ ಸೂತಕದ ಇತಿಹಾಸ ನೆನಪಾಗುತ್ತದೆ. 1 ತಿಂಗಳ ಹಿಂದೆಯಷ್ಟೇ ಅಲ್ಲಿ ಅವನ ಸೋದರತ್ತೆ ತೀರಿಕೊಂಡಿರುತ್ತಾಳೆ. ಆಕೆಯ ಸಾವು ಕೆಟ್ಟ ವೇಳೆಯಲ್ಲಿ ಸಂಭವಿಸಿದ್ದರಿಂದ 3 ತಿಂಗಳು ಮನೆ ಖಾಲಿ ಮಾಡಬೇಕೆಂದು ಭಟ್ಟರು ಹೇಳಿರುತ್ತಾರೆ. ಈ ಹಿಂದೆ ತಂದೆ ಸತ್ತಾಗಲೂ ಮನೆ ಬಿಡದಿದ್ದಕ್ಕೆ ತಂಗಿ ಮೈಲಿ ಬೇನೆಯಿಂದ ಸತ್ತಿದ್ದಳು. ಹಾಗಾಗಿ ಕತ್ತಲೆ ಮತ್ತು ಧೂಳು ತುಂಬಿದ ಆ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಅವನಲ್ಲಿ ವಿಚಿತ್ರ ಭಯ ಆವರಿಸುತ್ತದೆ. ವಾಸ್ತವವಾಗಿ ದೇವಿಯೇ ತನ್ನ ಮನೆಯ ಹಿಂದಿನ ಜಗಲಿಯ ಮೇಲೆ ಒಲೆ ಹೂಡಿದ್ದಾಳೆಂಬ ವಿಷಯ ಮತ್ತು ಅವಳೇ ದನವನ್ನು ಓಡಿಸಿ ಕದ ಅಡ್ಡಮಾಡಿದ್ದಾಳೆಂಬ ವಿಷಯ ಅವನಿಗೆ ಮೊದಲೇ ತಿಳಿದಿರುತ್ತದೆ, ಮರೆತು ಹೋಗಿರುತ್ತದೆ. ಅವನ ಸುಪ್ತಮನಸ್ಸಿನಲ್ಲಿದ್ದ ದೇವಿಯನ್ನು ನೋಡುವ ಆಸೆಯೇ ಅವನನ್ನು ಹಳೆ ಮನೆಗೆ ಎಳೆದು ತಂದಿರುತ್ತದೆ. ಆದರೆ ಅವನ ಅಹಂಗನ್ನು ಒಪ್ಪಿಕೊಳ್ಳದೆ ಬಾಗಿಲು ರಿಪೇರಿಯ ನೆಪ ಹೂಡಿರುತ್ತದೆ. ಮನೆಯೊಳಗಿನ ಕತ್ತಲಲ್ಲಿ ಬಾವಲಿಗಳು ಮೈಮೇಲೆ ಹಾದುಹೋದಾಗ ನಾಯಕ ಹೆದರುತ್ತಾನೆ. ಆದರೂ ತನ್ನ ಸ್ವಾಭಿಮಾನಕ್ಕೆ ಹೆದರಿ ವಾಪಸ್ ಹೋಗುವುದಿಲ್ಲ. ಕದಕ್ಕೆ ಪಟ್ಟಿ ಹೊಡೆಯಲು ಹೊರಗಡೆ ಹೋದರೆ ದೇವಿಯ ಕಣ್ಣಿಗೆ ಬೀಳಬೇಕಾಗುತ್ತದೆ ಎಂಬ ಕಾರಣಕ್ಕೆ ಅವನು ಬಾಗಿಲನ್ನು ಒಳಗಿನಿಂದಲೇ ಮೊಳೆ ಹೊಡೆದು ಭದ್ರಪಡಿಸಲು ನಿರ್ಧರಿಸುತ್ತಾನೆ. ತನ್ನ ತಾಯಿ, ಪುರೋಹಿತ ಭಟ್ಟರು, ಸತ್ತ ಪಿತೃಗಳು ಮತ್ತು ತನ್ನನ್ನು ಕಾಡುತ್ತಿರುವ ದೇವಿಯ ಮೇಲಿನ ಸಿಟ್ಟನ್ನೆಲ್ಲ ಆ ಹಲಗೆಯನ್ನು ಕತ್ತರಿಸುವಾಗ ಮತ್ತು ಮೊಳೆ ಹೊಡೆಯುವಾಗ ತೀರಿಸಿಕೊಳ್ಳುತ್ತಾನೆ. ಪಾವು ಸೇರು ಮೊಳೆಗಳನ್ನು ಪೂರ್ತಿಯಾಗಿ ಹೊಡೆದು ಬಾಗಿಲನ್ನು ಸಂಪೂರ್ಣವಾಗಿ ಭದ್ರಪಡಿಸುತ್ತಾನೆ. ಆದರೆ ಕೆಲಸ ಮುಗಿದ ಮೇಲಷ್ಟೇ ಅವನಿಗೆ ಅರಿವಾಗುತ್ತದೆ, ಅವನು ದೇವಿಯಿಂದ ತಪ್ಪಿಸಿಕೊಳ್ಳಲು ಹೋಗಿ ತಾನೇ ಹೊರಗೆ ಹೋಗಲಾರದಂತೆ ಒಳಗಿನಿಂದಲೇ ಬಾಗಿಲು ಬಂದ್ ಮಾಡಿ ಸ್ವತಃ ಸೆರೆಯಾಗಿದ್ದಾನೆ. ಈಗ ಹೊರಹೋಗಲು ಕತ್ತಲೆ ತುಂಬಿದ ದೇವರ ಕೋಣೆ ಮತ್ತು ಸೋದರತ್ತೆ ಸತ್ತ ಕೋಣೆಯನ್ನು ದಾಟಬೇಕು. ಭಯದಿಂದ ಹೆಜ್ಜೆ ಇಡುತ್ತಿರುವಾಗ ದೇವರ ಕೋಣೆಯ ಹೊಸ್ತಿಲಲ್ಲಿ ಮಂಗನಂತಹ ಆಕೃತಿಯೊಂದು ಕುಳಿತಿರುವುದು ಕಾಣುತ್ತದೆ. ಕತ್ತಲೆಯಲ್ಲಿ ಅದು ಅವನಿಗೆ ಸತ್ತ ಹೋದ ಸೋದರತ್ತೆಯ ಭೂತದಂತೆ ಭಾಸವಾಗುತ್ತದೆ. ಆ ಪ್ರಾಣಿ ಕಿಸ್ ಎಂದು ಹಲ್ಲು ಕಿಸಿದಾಗ ತಲ್ಲಣಗೊಂಡು ಹೆದರಿ ಮತ್ತೆ ಅಡುಗೆ ಮನೆಗೆ ಓಡಿ ಬಂದು ಬಾಗಿಲು ಮುಚ್ಚಿಕೊಳ್ಳುತ್ತಾನೆ. ಕಿಟಕಿಯಿಂದ ದೇವಿಯನ್ನು ಕರೆದರೂ ನಾಚಿಕೆಯಿಂದ ಮುಖ ಮರೆಸಿಕೊಳ್ಳುತ್ತಾನೆ. ಕೊನೆಗೆ ಬೇರೆ ದಾರಿ ಕಾಣದೆ ತಾನು ಕಷ್ಟಪಟ್ಟು ಹೊಡೆದಿದ್ದ ಪಟ್ಟಿಗಳನ್ನು ಮತ್ತೆ ಕರಗಸದಿಂದ ಕತ್ತರಿಸತೊಡಗುತ್ತಾನೆ. ಆ ಸಮಯದಲ್ಲಿ ಹೊರಗಡೆ ಶಂಕರರಾಯರು ಮಾತನಾಡುವುದು ಕೇಳಿಸುತ್ತದೆ, ಮನೆಯ ಮಾಡಿನ ಕಿಂಡಿಯೊಳಗಿಂದ ಮಂಗವೊಂದು ಹೊರಗೆ ಬಂದಿತು ಎಂದು. ಆಗ ನಾಯಕನಿಗೆ ತಾನು ಹೆದರಿದ್ದು ಭೂತಕ್ಕಲ್ಲ, ಕೇವಲ ಒಂದು ಮಂಗನಿಗೆ ಎಂಬ ಸತ್ಯ ಅರಿವಾಗುತ್ತದೆ. ಅವನು ಪಟ್ಟಿಗಳನ್ನು ಕತ್ತರಿಸಿ ಬಾಗಿಲು ತೆರೆದಾಗ ತಂಪಾದ ಗಾಳಿ ಬೀಸುತ್ತದೆ. ಆ ಗಾಳಿಯ ಜೊತೆಗೆ ದೇವಿಯೂ ಒಳಗೆ ಬರುತ್ತಾಳೆ. ಅವಳು ನಗುತ್ತಾ, ಆಗ ನೀವು ಕಿಟಕಿಯೊಳಗಿಂದ ಕರೆದಾಗಲೇ ನನಗೆ ತಿಳಿದಿತ್ತು ಒಡೆಯ ಎನ್ನುತ್ತಾ ತನ್ನ ಹಿಂದೆಯೇ ಕದ ಮುಚ್ಚಿಕೊಳ್ಳುತ್ತಾಳೆ. ಕಥೆಯ ಪ್ರಮುಖ ಆಶಯಗಳು. ಮಾನಸಿಕ ಸೆರೆ. ನಾಯಕನು ಸಾಮಾಜಿಕ ಕಟ್ಟುಪಾಡುಗಳು, ಬ್ರಹ್ಮಚರ್ಯದ ಅಹಂಕಾರ ಮತ್ತು ಲೈಂಗಿಕ ಆಕರ್ಷಣೆಯ ನಡುವೆ ಸಿಲುಕಿದ್ದಾನೆ. ಅವನು ದೇವಿಯೆಂಬ ಬಾಹ್ಯ ಪ್ರಕೃತಿಯಿಂದ, ಲೈಂಗಿಕತೆಯಿಂದ ಓಡಿಹೋಗಲು ಪ್ರಯತ್ನಿಸಿ ಕೊನೆಗೆ ತನ್ನದೇ ಆದ ಆಂತರಿಕ ಭಯಗಳ ಸೆರೆಗೆ ಬೀಳುತ್ತಾನೆ. ಮರೆವು ಮತ್ತು ಸುಪ್ತಮನಸ್ಸು. ನಾಯಕನಿಗೆ ಹಳೆ ಮನೆಗೆ ಹೋಗಲು ದೇವಿಯೇ ಕಾರಣ ಎಂಬುದು ಸುಪ್ತಮನಸ್ಸಿಗೆ ತಿಳಿದಿದ್ದರೂ ಮೇಲ್ಮನಸ್ಸು ಅದನ್ನು ನಿರಾಕರಿಸುತ್ತದೆ. ಮನುಷ್ಯ ತನಗೆ ಬೇಡವಾದ ಸತ್ಯಗಳನ್ನು ಹೇಗೆ ಮರೆತುಬಿಡುತ್ತಾನೆ ಎಂಬುದನ್ನು ಕಥೆ ತೋರಿಸುತ್ತದೆ. ಪ್ರಕೃತಿಯ ವಿಜಯ. ನಾಯಕನು ಎಷ್ಟೇ ಕೃತಕ ನಿಯಮಗಳಿಂದ, ಪುಸ್ತಕ ಓದು, ಆಸನ ತನ್ನ ಲೈಂಗಿಕ ಆಕಾಂಕ್ಷೆಗಳನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು, ಕೊನೆಗೆ ದೇವಿಯ ಮುಗ್ಧ ಹಾಗೂ ಮುಕ್ತ ನಡೆ ಅವನ ಎಲ್ಲಾ ಕೋಟೆಗಳನ್ನು ಧ್ವಂಸಗೊಳಿಸಿ ಅವನನ್ನು ಸೆರೆಯಿಂದ ಮುಕ್ತಗೊಳಿಸುತ್ತದೆ. ಮುಕ್ತಾಯ. ಯಶವಂತ ಚಿತ್ತಾಲರ
ಸೆರೆ ಕಥೆಯು ಕೇವಲ ಒಂದು ಹಳೆ ಮನೆಯೊಳಗೆ ಸಿಕ್ಕಿಬೀಳುವ ಕಥೆಯಲ್ಲ, ಅದು ಮನುಷ್ಯನ ಆಂತರಿಕ ಭಯ, ಅಪರಾಧ ಪ್ರಜ್ಞೆ, ಮರೆವು ಮತ್ತು ಲೈಂಗಿಕ ತಲ್ಲಣಗಳ ಸೆರೆಯನ್ನು ಬಿಂಬಿಸುವ ಅದ್ಭುತ ಕಥೆಯಾಗಿದೆ. ಈ ಕಥೆಯು ನಾಯಕನ ಮಾನಸಿಕ ಸಂಘರ್ಷವನ್ನು 3 ಮುಖ್ಯ ನೆಲೆಗಳಲ್ಲಿ ತೆರೆದಿಡುತ್ತದೆ: ಸಾಮಾಜಿಕ ಒತ್ತಡ, ಮದುವೆ, ಲೈಂಗಿಕ ಆಕರ್ಷಣೆ ಹಾಗೂ ಅತಿಮಾನುಷ ಭಯ, ಭೂತ, ಮಂಗ. ಅಲ್ಲದೆ, ಚಿತ್ತಾಲರು ಈ ಕಥೆಯಲ್ಲಿ ಭಾಷೆಯ ಮೂಲಕ ಕತ್ತಲೆ, ಧೂಳು ಮತ್ತು ವಿಚಿತ್ರ ವಾಸನೆಗಳ ವಾತಾವರಣವನ್ನು ಸೃಷ್ಟಿಸಿ, ನಾಯಕನ ಮನಸ್ಸಿನ ಗೊಂದಲವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಕಥೆಯ ಕೊನೆಯಲ್ಲಿ ದೇವಿ ಒಳಗೆ ಬಂದು ಕದ ಮುಚ್ಚಿಕೊಳ್ಳುವುದು ನಾಯಕನು ತನ್ನ ಆಂತರಿಕ ಇಚ್ಛೆಗೆ ಶರಣಾಗುವುದನ್ನು ಸಂಕೇತಿಸುತ್ತದೆ.